ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 68. ಈ ಕೆಳಗೆ ಕೊಟ್ಟಿರುವ ರಚನೆಯನ್ನ ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು? ಗುರುತಿಸಿದ ಸಿ ಮತ್ತು ಎ ಭಾಗಗಳ ಕಾರ್ಯವೇನು? ನೋಡಿ, ಈ ಚಿತ್ರವನ್ನ ಏನಂತ ಕರಿತೇವೆ? ಈ ಒಂದು ರಚನೆಯನ್ನ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಅಲ್ವಾ? ಇದನ್ನ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ. ಇದರ ಸಾಮಾನ್ಯ ಕಾರ್ಯವೇನು? ಎರಡನೇ ಪ್ರಶ್ನೆಯನ್ನ ನೋಡಿ, ಇದರ ಸಾಮಾನ್ಯ ಕಾರ್ಯವೇನು ಅಂತ ಇದೆ. ಇದು ಪ್ರಚೋದನೆಗೆ ಅತ್ಯಂತ ವೇಗವಾಗಿ ಹಠಾತ್ ಪ್ರಕ್ರಿಯೆಯನ್ನ ವ್ಯಕ್ತಪಡಿಸಲಿಕ್ಕೆ ಸಹಾಯಕವಾಗಿದೆ. ಹಾಗೆ ಗುರುತಿಸಿದ ಸಿ ಮತ್ತು ಎ ಭಾಗಗಳ ಕಾರ್ಯವನ್ನ ತಿಳಿಸಿ ಅಂತ ಇದೆ. ನೋಡಿ, ಇದನ್ನ ಸಿ ಭಾಗ ಅಂತ ಕರಿತಾ ಇದ್ದಾರೆ, ಇದನ್ನ ಎ ಭಾಗ. ಈ ಒಂದು ನರವನ್ನ ಎ ಭಾಗ ಅಂತ ಕರಿತಾ ಇದ್ದಾರೆ. ನೋಡಿ, ಸಿ ಅನ್ನುವಂಥದ್ದು ಜ್ಞಾನವಾಹಿ ನರ ಸಂದೇಶಗಳನ್ನ ಮಿದುಳು ಬಳ್ಳಿಗೆ ಸಾಗಿಸುವಂಥದ್ದು. ಈ ಸಿ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಜ್ಞಾನವಾಹಿ ನರ ಸಂದೇಶಗಳನ್ನ ಮಿದುಳು ಬಳ್ಳಿಗೆ ಸಾಗಿಸುವಂಥದ್ದು. ಎ ಅನ್ನುವಂಥದ್ದು ಕಾರ್ಯನಿರ್ವಾಹಕ. ಸಾರಿ, ಇಲ್ಲಿ ನೋಡಿ, ಸಿ ಅನ್ನುವಂಥದ್ದು ಕಾರ್ಯನಿರ್ವಾಹಕ ಆಗ್ಬೇಕು, ಎ ಅನ್ನುವಂಥದ್ದು ಜ್ಞಾನವಾಹಿ ನರ. ಇಲ್ಲಿ ನೋಡಿ, ಇಲ್ಲಿ ಈ ತರ ಇದೆ ಅಲ್ವಾ? ಈ ಒಂದು ನರಕ್ಕೆ ಏನಾಗಿದೆ, ಆರೋ ಮಾರ್ಕ್ ಈ ರೀತಿಯಾಗಿದೆ ಅಲ್ವಾ? ಎ ಅನ್ನುವಂಥದ್ದು ಜ್ಞಾನವಾಹಿ ನರ, ಅದೇನ್ ಮಾಡುತ್ತೆ, ಅದು ಸಂದೇಶವನ್ನ ಮಿದುಳು ಬಳ್ಳಿಗೆ ಸಾಗಿಸುತ್ತೆ. ಸಿ ಅನ್ನುವಂಥದ್ದು ಕಾರ್ಯನಿರ್ವಾಹಕ, ಹಠಾತ್ ಪ್ರಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದು ಇದರ ಕಾರ್ಯ. ಥ್ಯಾಂಕ್ ಯು.